आप देख रहे हैं 7 न्यूज। मैं आपके साथ मोहम्मद सलमान जुनैदी। संतोष बालगावी ಅವರೇ, ಕೃಷ್ಣ ಲಮಾಣಿ, ಸುಭಾಷ್ ಕಾಲೇಬರ್, ಪರಶುರಾಮ್ ಹೊಸ್ಮನಿ, ಬಾಬು ಗುಡ್ಬಿ, ರಮೇಶ್ ಗುಬ್ಬೇವಾಡ್, ವಸಂತ್ ಹೊನ್ಮಡಿ, ಕಾಂಗ್ರೆಸ್ ಎಸ್ ಸಿ ಘಟಕ ಜಿಲ್ಲಾ ಎಸ್ ಸಿ ಘಟಕ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ. ಇವತ್ತಿನ ದಿವಸ ಏನು ನಮ್ಮ ರಾಜ್ಯ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ನಾಗಮೋಹನ್ ದಾಸ್ ವರದಿ ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಎಲ್ಲ ಸಮುದಾಯಗಳು ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವಸಂತ್ ಹೊನ್ಮಡಿ ಅವರಿದ್ದಾರೆ. ಆಮೇಲೆ ಜಲನಗರ ಬ್ಲಾಕ್ ವಿಜಯಪುರ ನಗರ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಹೊಸ್ಮನಿ ಅವರಿದ್ದಾರೆ. ಆಮೇಲೆ ಇಂಡಿ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬು ಗುಡ್ಬಿ ಅವರಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಭಾಷ್ ಕಾಲೇಬರ್ ಅವರಿದ್ದಾರೆ. ಹಾಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಘಟಕದ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೃಷ್ಣ ಲಮಾಣಿ ಅವರಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಇನ್ನೋರ್ವ ದಲಿತ ಮುಖಂಡರಾಗಿರ್ತಕ್ಕಂಥ ಸಂತೋಷ್ ಬಾಲ್ಗಾವಿ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಮಾರು 35 ವರ್ಷಗಳ ಒಂದು ಸುದೀರ್ಘ ಹೋರಾಟ, 3 ದಶಕಗಳು ಅಂದರೆ ಸಾಮಾನ್ಯ ಅಲ್ಲ. ಇವತ್ತು ಬೀದಿಯಲ್ಲಿ ರೋಡಲ್ಲಿ ಬಿದ್ದು ಇವತ್ತು ಒಳ ಮೀಸಲಾತಿಗಾಗಿ ಒಂದು ದಲಿತ ಸಮುದಾಯ ಹೋರಾಟ ಮಾಡ್ಕೊಂಡು ಬಂತು. ಅದರ ಒಂದು ಹೋರಾಟದ ಪ್ರತಿಫಲ ಇವತ್ತು ಸಿದ್ದರಾಮಯ್ಯನವರು ಏನು 101 ಪರಿಶಿಷ್ಟ ಜಾತಿಗಳು ಬರ್ತಿದ್ದಾವೆ, ಆ ಎಲ್ಲಾ ಪರಿಶಿಷ್ಟ ಜಾತಿಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವತ್ತು ಸರ್ಕಾರದಲ್ಲಿ ಏನು ಸಚಿವರಿದ್ದಾರೆ, ನಮ್ಮ ದಲಿತ ಸಮುದಾಯದ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಆಗಿರ್ಬೋದು, ಹಾಗೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರಾಗಿರ್ಬೋದು, ಆಮೇಲೆ ಎಚ್ ಸಿ ಮಾದೇವಪ್ಪ ಸಾಹೇಬ್ರಾಗಿರ್ಬೋದು, ಅದೇ ರೀತಿಯಾಗಿ ಇವತ್ತು ಕೆ ಎಚ್ ಮುನಿಯಪ್ಪನವರಾಗಿರ್ಬೋದು, ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯವರಾಗಿರ್ಬೋದು, ಅದೇ ರೀತಿಯಾಗಿ ಶಿವರಾಜ್ ತಂಗಡಿಗೆ ಅವರು, ಆಮೇಲೆ ರುದ್ರಪ್ಪ ಲಮಾಣಿ ಅವರು, ಎಲ್ಲರೂ ಕೂಡ ಇವತ್ತು ಮುಖ್ಯಮಂತ್ರಿಗಳ ಅವರ ಒಂದು ಮನವಿಯನ್ನ ಮಾಡಿಕೊಂಡು ಇವತ್ತು ಒಳ ಮೀಸಲಾತಿಯನ್ನ ಜಾರಿ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ನಾವೇನಪ್ಪಾ ಅಂತಂದ್ರ ಒಳ ಮೀಸಲಾತಿ ಈ ಜಾರಿ ಆಗೋದ್ರಿಂದ ಎಲ್ಲಾ ಸಮುದಾಯಗಳು ಕೂಡ ಏನು 101 ದಲಿತ ಸಮುದಾಯಗಳಿದಾವ, ಎಲ್ಲಾ ಸಮುದಾಯಗಳಿಗೂ ಕೂಡ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಕ್ಕೆ ಇವರೆಲ್ಲಾ ಸಚಿವ ಸಂಪುಟದ ಎಲ್ಲಾ ಸಚಿವರಿಗೂ ಕೂಡ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೂ, ಹಾಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರಿಗೂ, ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬರಿಗೂ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲಾ ಶಾಸಕರಿಗೂ ಸಚಿವರಿಗೂ ಕೂಡ ಈ ಮೂಲಕ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕಾಂಗ್ರೆಸ್ ಪಕ್ಷ ನಾವು ನೋಡ್ಕೊಂಡು ಬಂದಿದ್ದೀವಿ, ಮುಂಚೆಯಿಂದನೂ ಕೂಡ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಏನು 20 ಪಾಯಿಂಟ್ ಪ್ರೋಗ್ರಾಮ್ ಅನ್ನು ತಂದು 20 ಅಂಶಗಳ ಕಾರ್ಯಕ್ರಮವನ್ನು ತಂದು ದಲಿತರಿಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಮಲ ಹೊರ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಆಮೇಲೆ ಜೀತ ಪದ್ಧತಿ ನಿರ್ಮೂಲನೆ ಆಗಿರ್ಬೋದು, ಅದೇ ರೀತಿಯಾಗಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನ ತಂದು ಇವತ್ತು ದೇಶದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ದಿವಂಗತ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿ ಇದ್ರು. ಎನ್ ರಾಜಯ್ಯನವರು ಏನಪ್ಪಾ ಅಂದ್ರೆ ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಿದ್ರು. ಆ ಸಂದರ್ಭದಲ್ಲಿ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲಾ ದೇಶದಲ್ಲಿ ಏನು ದಲಿತರು ಸತ್ರೆ ಹುಡುಲಿಕ್ಕೆ ಭೂಮಿ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಜಮೀನನ್ನ ಹಂಚಿಕೆಯನ್ನ ಮಾಡಿ ಅವರಿಗೂ ಕೂಡ ಜಮೀನ್ದಾರನ್ನ ಮಾಡಿರ್ತಕ್ಕಂಥದ್ದು ಯಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ, ಆಮೇಲೆ ಇಂದಿರಾ ಗಾಂಧಿ ಅವರು, ದೇವರಾಜ್ ಅರಸು ಅವರು. ಅದೇ ರೀತಿಯಾಗಿ ಇವತ್ತು ನೋಡ್ತಾ ಇದೀವಿ, ಸಿದ್ದರಾಮಯ್ಯನವರು 2013ರಲ್ಲಿ ಅಧಿಕಾರಕ್ಕೆ ಬಂದ್ರು. 2013ರಿಂದ 2018 ಅವಧಿಯಲ್ಲಿ 160 ಭರವಸೆಗಳನ್ನು ಕೊಟ್ಟರು. ಎಲ್ಲಾ ಭರವಸೆಗಳನ್ನು ಕೂಡ ಈಡೇರಿಸಿದಂತ ನಾಯಕರು ಯಾರಂದ್ರೆ ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಬಡವರ ಮಕ್ಕಳಿಗೆ ಏನು ಅನ್ನ ಭಾಗ್ಯ ಆಗಿರ್ಬೋದು, ಕ್ಷೀರ ಭಾಗ್ಯ ಆಗಿರ್ಬೋದು, ಶೂ ಭಾಗ್ಯ ಆಗಿರ್ಬೋದು. ಇವತ್ತು ನೋಡ್ತೀವಿ ಸಿದ್ದರಾಮಯ್ಯನವರು 2013ರಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ಮೊದಲಿಗೆ ಬಂದದ್ದು ಮಾಡಿದ್ದೇನಪ್ಪಾ ಅಂದ್ರ ಎಲ್ಲಾ ನಿಗಮಗಳ ಸಾಲವನ್ನ ಮನ್ನಾ ಮಾಡಿದ್ರು. ಇವತ್ತು SC ST ನಿಯಮಗಳಲ್ಲಿ ಎಷ್ಟೋ ಬಡವರ ಸಾಲಗಳಿದ್ದು
ಅವನ್ನೆಲ್ಲ ಮನ್ನಾ ಮಾಡಿ ಒಂದು ಬಡವರ ದಲಿತರ ಧ್ವನಿಯಾಗಿ ಕೆಲಸವನ್ನ ಮಾಡಿರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಏನು SCPTSP ಅಂತಕ್ಕಂಥ ಕಾನೂನು ಅಂತಂದ್ರು. SCPTSP ಅಂತಕ್ಕಂಥ ಕಾನೂನನ್ನು ತಂದು ಎಲ್ಲರಿಗೂ ಕೂಡ ಏನಪ್ಪಾ ಅಂದ್ರೆ ಎಲ್ಲಾ ದಲಿತರಿಗೆ ವಿಶೇಷವಾದಂತಹ ಪ್ಯಾಕೇಜ್ಗಳನ್ನು ಕೊಟ್ಟು ಆಮೇಲೆ ಗುತ್ತಿಗೆಯಲ್ಲಿ ಕೂಡ ಅವರಿಗೆ ಮೀಸಲಾತಿಯನ್ನ ಕೊಟ್ಟಂತವ್ರು ಸಿದ್ದರಾಮಯ್ಯನವರು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪಾ ಅಂದ್ರ ಸಿದ್ದರಾಮಯ್ಯನವರು ಮತ್ತೊಮ್ಮೆ ದಲಿತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು 2023 ಈ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಅವರ ಪ್ರಣಾಳಿಕೆಯಲ್ಲಿ ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿಯನ್ನ ಜಾರಿ ತರ್ತೀವಿ ಅನ್ನುವಂತ ಪ್ರಣಾಳಿಕೆಯನ್ನ ಹೇಳಿದ್ರು. ಅದೇ ರೀತಿಯಾಗಿ ನುಡಿದಂತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಮೇಲೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಶ್ರೀ DK ಶಿವಕುಮಾರ್ ಅವರು ಹಾಗೂ ಎಲ್ಲಾ ಸಚಿವ ಸಂಪುಟದ ನಾಯಕರನ್ನ ಎಲ್ಲಾ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಭರವಸೆ ಕೊಟ್ಟಿದ್ರು ಆ ಭರವಸೆಗೆ ಅನುಗುಣವಾಗಿ ಇವತ್ತು ಒಳ ಮೀಸಲಾತಿಯನ್ನ ಜಾರಿ ತಂದಿದ್ದಾರೆ. ಈ ಜಾರಿ ತಂದಿರತಕ್ಕಂಥ ಒಳ ಮೀಸಲಾತಿಯನ್ನ ನಾವು ಏನಪ್ಪಾ ಅಂದ್ರ ಬಹಳ ಸಂತೋಷದ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಯಾಕಪ್ಪಾ ಅಂತಂದ್ರ ಎಲ್ಲಾ ಸಮುದಾಯಗಳಿಗೂ ಕೂಡ ಇವತ್ತು ಬಲಗೈ ಸಮುದಾಯಕ್ಕೆ 6%, ಎಡಗೈ ಸಮುದಾಯಕ್ಕೆ 6%, ಹಾಗೆ ಸ್ಪೃಶ್ಯ ಜಾತಿಗಳು ಏನಂತೀವಲ್ಲ ಅವಿಗೆ 5%, ಅವ್ರಿಗೂ ಕೂಡ ಏನಪ್ಪಾ ಅಂತಂದ್ರೆ ಎಲ್ರಿಗೂ ಕೂಡ ಈ ಮೀಸಲಾತಿಯನ್ನ ಸಮ ಪ್ರಮಾಣದಲ್ಲಿ ಹಂಚಿ ಅವರಿಗೂ ಕೂಡ ಏನಪ್ಪಾ ಅಂದ್ರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲೀಕರಣ ಆಗ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಸರ್ಕಾರ. ಆದ್ರಿಂದ ಈ ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯನವರಿಗೆ ಹಾಗೂ ಎಲ್ಲಾ ಸಚಿವರಿಗೂ ಕೂಡ ಈ ಮೂಲಕ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿರೋಧದ ಎಲ್ಲಿ ಅಷ್ಟು ಇದಾಗಿದೆ ಸರ್. ಯಾಕಪ್ಪ ಅಂದ್ರೆ ಇದು ಸುಮಾರು 30 ವರ್ಷಗಳ ಒಂದು ಸುದೀರ್ಘ ಹೋರಾಟ. ಇವತ್ತು ಎಲ್ಲಾ ಸಮುದಾಯಗಳು ಕೂಡ ನ್ಯಾಯ ಕೊಡತಕ್ಕಂಥ ಕೆಲಸ ಇವತ್ತು ಆಗ್ಯದ ಅಂತ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ರಿ. ಜಾಸ್ತಿ ಯಾರು ಇಲ್ಲಿ ಅಂತ ವಿರೋಧಾಭಾಸ ಬಂದಿಲ್ಲ ಸರ್. ನಾವಿಲ್ಲಿ ಮ್ಯಾಕ್ಸಿಮಮ್ ಎಲ್ಲಾ ಸಮುದಾಯಗಳು ಕೂತೀವಿ. ನಾವು ಲಂಬಾಣಿ ಬಂಜಾರ ಸಮುದಾಯದಿಂದ ಕೃಷ್ಣ ಲಂಬಾಣಿ ಅವರು ಇದ್ದಾರೆ, ಆಮೇಲೆ ಬಲಗಾಯ ಸಮುದಾಯದಿಂದ ಬಾಬು ಉಡುಮಿ ಅವರು ಇದ್ದಾರೆ, ಅದೇ ಲಕ್ಷ್ಮಣ ಚಲವಾದಿ ಅವರು ಕೂಡ ಇದ್ದಾರೆ. ಲಕ್ಷ್ಮಣ ಆಮೇಲೆ ಇಲ್ಲ ಸರ್, ಈಗ ಮುಂಚೆ ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ಏನಪ್ಪಾ ಅಂತಂದ್ರೆ ಅವರು ನಾವು ಮಾಡ್ತೀವಿ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ಎಡಗೈ ಸಮುದಾಯದ ಸಂಪೂರ್ಣವಾಗಿ ನಮ್ ಬೆಂಬಲಕ್ಕದ, ನಾವೆಲ್ಲ ಅವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳ್ಕೊಂಡು ಬಂದ್ರು. ಬಟ್ ಅವ್ರು ಏನೂ ಮಾಡ್ಲೇ ಇಲ್ಲ. ಅವ್ರು ಸುಳ್ಳು ಭರವಸೆನ ಕೊಟ್ಟರು. ಯಾವ ಮಾಡಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಏನ್ ಭರವಸೆ ಕೊಟ್ಟಿದ್ರು, ಪ್ರಣಾಳಿಕೆಯಲ್ಲಿ ಏನ್ ಹೇಳಿದ್ರು ಅದನ್ನ ಸ್ಪಷ್ಟವಾಗಿ ಇವತ್ತಿನ ದಿವಸ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ನಾವು ಅದೀವಿ ಮತ್ತು ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಮಸ್ಕಾರ. ಸುಭಾಷ್ ಕಾಲೇವಾಡ ಅಂತ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ. ಸ್ವಾತಂತ್ರ್ಯ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಶಿಷ್ಟ ಜಾತಿಗಳಿಗೆ ಮತ್ತು ದಲಿತರಿಗಾಗಿ ಏನೊಂದು ರಿಸರ್ವೇಷನ್ ಮೀಸಲಾತಿಯನ್ನು ಸೌಲಭ್ಯ ಒದಗಿಸಿಕೊಟ್ರು. ಆ ಸಮಾಜ ಕೂಡ ದೇಶದ ಮುಖ್ಯವಾಹಿನಿ ಬರಲಿ, ಅವ್ರಿಗೂ ಕೂಡ ಸವಲತ್ತುಗಳು ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಮೀಸಲಾತಿಯನ್ನು ಒದಗಿಸಿಕೊಟ್ರು. ತದನಂತರ ಮುಂದೆ ಬರ್ತಾ ಬರ್ತಾ ಕೆಲವೇ ಜಾತಿಗಳಿಗೆ ಸೀಮಿತವಾಗಿದ್ದಂಥ ಈ ಮೀಸಲಾತಿ 101 ಜಾತಿಗಳು ಸೇರ್ಪಡೆ ಆಗುವ ಹತ್ತಕ್ಕೂ ಒಂದು ಮುಟ್ಟಿತು. ನಂತರ ಅದರಲ್ಲಿ ಕೆಲವೊಂದು ಬಲಿಷ್ಠ ಜಾತಿಗಳು ಕೆಲವೇ ಮೀಸಲಾತಿ ಕಬಳಿಸಿದಂಥ ಆರೋಪ ಬಂತು, ಕೆಲವೊಂದು ಅಡೆತಡೆಗಳನ್ನು ಆದವು. ಇದನ್ನೆಲ್ಲ ಮನಗಂಡು ದಲಿತ ಸಮಾಜ ಆಯಾ ಜನಸಂಖ್ಯೆ ಅನುವಾರ ಎಲ್ಲ ಜಾತಿಗಳಿಗೆ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಒಂದು 3 ದಶಕಗಳ ಹಿಂದೆ 90ರ ದಶಕದ ನಂತರ ಒಳ ಮೀಸಲಾತಿಗಾಗಿ ಹೋರಾಟ ಸ್ಟಾರ್ಟ್ ಮಾಡ್ತು. ಆ ಹೋರಾಟ ಸುದೀರ್ಘ 30-35 ವರ್ಷಗಳ ಹೋರಾಟ ನಡೀತು. ಎಲ್ಲರಿಗೂ ಪ್ರಾತಿನಿಧ್ಯ ಸಿಗಬೇಕು, ಯಾರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಪ್ರಾರಂಭವಾದಂಥ ಈ ಹೋರಾಟ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಸರ್ಕಾರದ ಸಮ್ಮಿಶ್ರ ಸರ್ಕಾರ ಇತ್ತು. ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದಾಗ ಪ್ರಪ್ರಥಮವಾಗಿ ಒಳ ಮೀಸಲಾತಿಗೆ ಒಂದು ಆಯೋಗ ರಚನೆ ಮಾಡಿದರು. ಆಯೋಗದ ಮೊದಲನೇ ಅಧ್ಯಕ್ಷರಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಡಾಕ್ಟರ್ VS ಮಳಿಮಠ ಅವ್ರನ್ನ ನೇಮಕ ಮಾಡ್ತಾರೆ.
ತದನಂತರ ಮುಂದೆ ಬರ್ತಾ ಎ ಜೆ ಸದಾಶಿವ ಅವರು, ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ಆ ಆಯುಕ್ತ ಅಧ್ಯಕ್ಷತೆಯನ್ನು ವಹಿಸಿ ಜನಸಂಖ್ಯೆವಾರು ಒಂದು ಮೀಸಲಾತಿ ವರ್ಗೀಕರಣಕ್ಕಾಗಿ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆಯನ್ನ ವರದಿನೂ ಒಪ್ಪಿಸಿದ್ರು. ಕಳೆದ ಬಿಜೆಪಿ ಸರ್ಕಾರ ಆ ಸರ್ವೆಯನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ತಿರಸ್ಕಾರ ಮಾಡಿ ಜೆ.ಸಿ. ಮಾಧುಸ್ವಾಮಿ ಅವರ ರಾಯವನ್ನು ಮಾಡಿದರು. ಅವರು 15% ಇರತಕ್ಕಂಥ ಒಳ ಮೀಸಲಾತಿಯಲ್ಲಿ ಇನ್ನೂ 2% ಹೆಚ್ಚಿಗೆ ಮಾಡಿ 17% ಮಾಡಿ ಕೊಡ್ಬೋದು ಅಂತ ಕೊಟ್ಟರು. ಮುಂದೆ ನಮ್ಮ ಸರ್ಕಾರ ಬಂದ್ಬಿಡ್ತು. ಮುಖ್ಯಮಂತ್ರಿ ಅವರು ಈಗಾಗಲೇ ನಾವು ಅದನ್ನ ಪ್ರಣಾಳಿಕೆ ಒಳಗೆ ಹಾಕೊಂಡಿದ್ವಿ, ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ. ಆ ತಂತ್ರ ಮತ್ತೆ ನಾಗಮೋಹನ್ ದಾಸ್ ಅವರ ಆಯೋಗನ ಮಾಡಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ಯಾವ ಜನಸಂಖ್ಯೆ ಎಷ್ಟು ಮೀಸಲಾತಿ ಕೊಡಬೇಕು ಅನ್ನೋದನ್ನ ಇದು ನಿರ್ಧಾರ ಮಾಡಿ ಆಲ್ರೆಡಿ ಅದನ್ನ ಜಾರಿ ಮಾಡಿದ್ದಾರೆ. ನಾವೆಲ್ಲ ಸ್ವಾಗತ. ನನ್ನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಎಲ್ಲರಿಗೂ ಕೂಡ ಸರ್ವ ಜನರಿಗೂ ಕೂಡ ಸಮಾನತೆ ಹಕ್ಕನ್ನು ಕೊಟ್ಟಿರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟರು, ಏನು ಹೇಳಿದ್ರು ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ರನ್ನ ಮುಖ್ಯವಾಗಿ ನೆನೆಸ್ಬೇಕಾಗ್ತದೆ. ಬಾಬಾ ಸಾಹೇಬ್ರು ಇವತ್ತು ದಲಿತರ ಮತ್ತು ಶೋಷಿತರ ಧ್ವನಿಯಾಗಿ ಕೆಲಸ ಮಾಡಿದ್ರು. ಅವರ ಒಂದು ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಸಿದ್ಧಾಂತ, ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಕೆಲಸ ಮಾಡಿದೆ. ಇವತ್ತು ಸಿದ್ದರಾಮಯ್ಯನವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಒಂದು ತತ್ವ ಸಿದ್ಧಾಂತಗಳ ಪರಿಪಾಲನೆಯಲ್ಲಿ ಬಹಳ ಮುಖ್ಯವಾಗಿದ್ದಾರೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನದ ಒಂದು ಆಶಯಗಳಿಗೆ ಯಾವತ್ತೂ ಕೂಡ ಒತ್ತನ ಕೊಡ್ತಾ ಅಂತಕ್ಕಂಥ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಏನಪ್ಪಾ ABCD ವರ್ಗೀಕರಣ, ಒಳ ಮೀಸಲಾತಿ ವರ್ಗೀಕರಣ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಲಿಕ್ಕೆ ಒಂದು ಅವಕಾಶ ಸಿಕ್ತು. ಆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟವಾಗಿ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೂ ಹಾಗೂ ಈ ದೇಶದ ಏನು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇದೆಲ್ಲಕ್ಕೂ ಕಾರಣ ಏನಪ್ಪಾ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ಅದೇ ರೀತಿಯಾಗಿ H.C. ಮಾದೇವಪ್ಪನವರಾಗಿರ್ಬೋದು, R.P. ತಿಮ್ಮಾಪುರ್ ಸಾಹೇಬರಾಗಿರ್ಬೋದು, ಎಲ್ಲಾ ಸಚಿವ ಸಂಪುಟ ಎಲ್ಲರೂ ಕೂಡ ಈ ಒಂದು ABCD ವರ್ಗೀಕರಣಕ್ಕೆ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಹಕರಿಸಿ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ಮತ್ತೊಮ್ಮೆ ಎಲ್ಲರೂ ಕೂಡ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಬುದ್ಧ, ಬಸವ, ಅಂಬೇಡ್ಕರ್ ಅನ್ನು ಸ್ಮರಿಸಿಕೊಳ್ಳುತ್ತಾ ಈ ಏನು ಪರಿಶಿಷ್ಟ ಜಾತಿ ವಿಭಾಗದ ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನು ಘನ ಸರ್ಕಾರದ ಈ ಮೀಸಲಾತಿಯನ್ನು ಕಲ್ಪಿಸಿದ್ದಾರೆ, 6 ಪರಿಶಿಷ್ಟ ಜಾತಿಯಲ್ಲೇ ಡಿವೈಡ್ ಇದ್ದದನ್ನು 6-5 ಅಂತ ವರ್ಗೀಕರಣ ಮಾಡಿದ್ದಾರೆ. ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಗೂ ಉಪಮುಖ್ಯಮಂತ್ರಿಗಳನ್ನು ಮತ್ತು ಎಲ್ಲ ಸಚಿವ ಸಂಪುಟ ಸಹೋದ್ಯೋಗಿ ಮಿತ್ರರು ಹಾಗೂ ಎಲ್ಲ ಕರ್ನಾಟಕ ಸರ್ಕಾರದ ಶಾಸಕ ಮಿತ್ರರು ಪರಿಶಿಷ್ಟ ಜಾತಿ ವಿಭಾಗದಿಂದ ವಿಜಯಪುರ ಮತ್ತು ಇಂಡಿ ಬ್ಲಾಕ್ದಿಂದ ಅವರಿಗೆ ಹೃತ್ಪೂರ್ವಕದ ಸ್ವಾಗತವನ್ನು ಸಲ್ಲಿಸುತ್ತೇವೆ. ಜೈ ಭೀಮ್. ಬಾಬು ಗುಡುಮಿ, ಇಂಡಿ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನಸ್ಸಿನಲ್ಲಿ ಹೇಳುತ್ತಾ ಇವತ್ತು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಯಾಕಂದ್ರೆ ನಮ್ಮ ಸಂಬಂಧ ಬಂದು ಎಲ್ಲರಿಗೂ ತಾಸುಗಟ್ಟಲೆ ಕಾಯ್ದು ನಮ್ಮ ಸಂಬಂಧ ಮೊದಲನೇದಾಗಿ. ಮತ್ತು ಇದು ಮೀಸಲಾತಿ 30 ವರ್ಷದಿಂದ ಹೋರಾಟ ಮಾಡ್ಕೊತ ಬರುವಂಥ ಮೀಸಲಾತಿ ಈಗಿನಿಲ್ಲ. ಸರ್ ಅಂದ್ರು ಇಲ್ಲ ಒಳಗೊಬ್ರೊಬ್ರು ವಿರೋಧ ಮಾಡ್ತಾ ಇದಾರಂತೆ, ಬೇರೆ ಸಂಘಟನೆಯವ್ರು ಮಾಡ್ತಾರೆ. ಎಷ್ಟೇ ಒಳ್ಳೇದು ಮಾಡಿದ್ರು ಕೆಲವೊಂದು ಮಾಡ್ತಿರ್ತಾರ. ಆಗೋದಿಲ್ಲ. 99.9% ಎಲ್ಲರೂ ಒಪ್ಕೊಂಡ್ತಾರೆ ಈ ನಾಗಮೋಹನ್ ದಾಸ್ ವರದಿಯನ್ನು. ಅದಕ್ಕೆ ಈ ವರದಿ ಒಪ್ಪಿಸಿದಂಥ ಸಿದ್ದರಾಮಯ್ಯನವರು ಹಾಗೂ ಇನ್ನು ಸಂಪುಟ ಸಚಿವರು, ಎಲ್ಲ ನಮ್ಮ MLAಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ಎಲ್ಲ ದಲಿತರ ಪರವಾಗಿ, ಹಿಂದುಳಿದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈಗ ನೀವು ದಲಿತ ಸಂಘಟನೆಗಳನ್ನು ಮನವರಿಕೆ ಮಾಡಿ ಕೊಡುವುದರಲ್ಲಿ ವಿಫಲವಾಗಿದ್ದೀರಿ ನೀವು ಕಾಂಗ್ರೆಸ್ನವರು. ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ಇಲ್ಲ ಸರ್, ಎಲ್ಲಿ ಅವರನ್ನ ತಿಳಿಸಿ ಹೇಳ್ಬೇಕಾದ್ರೆ ನಿಮ್ಮ ಪಕ್ಷದ ವತಿಯಿಂದ ಎಲ್ಲಿ ಮಾಡಿದೆ ಫಸ್ಟ್ ಪ್ರೆಸ್ ಮೀಟ್ ಸರ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಕೂಡ ಇಲ್ಲಿ ವಿರೋಧಾಭ್ಯಾಸ ಆಗಿಲ್ಲ, ಮಾಡಿಲ್ಲ ಸರ್. 30 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದಿದ್ದು ಯಾರು ವಿರೋಧ ಮಾಡಿಲ್ಲ. ಬೇಡಿಕೆನೇ ಐತಿ ಎಲ್ಲರಿಗೆ. ಇಲ್ಲ ಯಾರು ಪ್ರತಿಭಟನೆ ಮಾಡಿಲ್ಲ. ಈಗಂತೂ ಎಲ್ಲರೂ ಒಪ್ಕೊಂಡಿದ್ದಾರೆ. ಮುಂಚೆ ಅವೈಜ್ಞಾನಿಕವಾಗಿ ಅದ, ಇದನ್ನ ಸರಿಯಾಗಿಲ್ಲ ಸದಾಶಿವ ಆಯೋಗ ಅಂತ ಹೇಳಿ ಎಲ್ಲಾ ಕಡೆ ಕೂಡ ಭಿನ್ನಾಭಿಪ್ರಾಯ ಸತ್ಯ.
ಅದಕ್ಕೆ ಸಲುವಾಗಿ ಸಿದ್ದರಾಮಯ್ಯ ಅವರು ಮತ್ತೊಂದ್ಸಲ ಏನ್ ಮಾಡಿದ್ರು, ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನ ಮತ್ತೊಂದ್ಸಲ ಆಯೋಗ ರಚನೆ ಮಾಡಿ ಆತರ ಕಲೆ ಅಂತ ವೆಬ್ಸೈಟ್ ಬಿಟ್ಟಿದ್ರು. ಆ ವಿಷಯಗಳು ಸ್ವಲ್ಪ ಇದಾಗಿತ್ತು ಅದ್ರದ್ದು. ಇಲ್ಲ ಸದಾಶಿವ ಆಯೋಗದ್ದು ಆ ಸಮಸ್ಯೆ ಐತಿ. ಚಳವಳಿ ಮಾಸ ಬಿಜೆಪಿ ಮಾಡಿರಲ್ಲ ಅದ್ರ ಸ್ವಲ್ಪ ಏನ್ ಗೊಂದಲ ಆಗಿತ್ತಂದ್ರ ಸರ್ ಸದಾಶಿವ ಆಯೋಗದ ಲಂಬಾಣಿ ಸಮುದಾಯದವರು ಇವು ಸದಾಶಿವ ಆಯೋಗ ವರದಿಯಿಂದ ಹೊರಗಡೆ ಇರ್ತಾರೆ ಅಂತಕ್ಕಂಥ ಭಯ ವಾತಾವರಣ ಸೃಷ್ಟಿಯಾಗಿತ್ತು ಇಷ್ಟು ವರ್ಷಗಳ ಕಾಲ. ಅದು ಸೊಲ್ಯೂಷನ್ ಆಗಿದೆ. ನಿಮ್ಗೆ ಅದ್ರ ಬಗ್ಗೆ ಜ್ಞಾನ ಇದೆ, ಗೊತ್ತಿದೆಯಾ ಹೇಳಿ? ಈಗಾದ್ರೆ ಅವರು ರಾಜ್ಯ ನಾಯಕರಾಗಲಿ ಅವ್ರ ಸಮಾಜದ ಯಾರಾಗಲಿ ಅದನ್ನ ವಾಪಸ್ ಮಾಡಿಲ್ಲ ಸರ್. ನಾವು ಹೇಳುವುದೇ ಸರ್, ನಾವೆಲ್ಲರೂ ಒಂದೇ ಎಜುಕೇಶನ್ ನಮ್ಮನ್ನ ಸೃಷ್ಟಿ ಮಾಡಿದಿರಲ್ಲ. ಇವಾಗ ಸದಾಶಿವ ಆಯೋಗ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಿಮ್ಮ ಸಮುದಾಯದವರೇ ಬಹಳಷ್ಟು ಸಲ ಪ್ರತಿಭಟನೆಗಳು ಮಾಡಿದ್ದೇವೆ. ಆದ್ರೆ ಈಗ ನಾವು ಎಲ್ಲರೂ ಒಂದಾಗಿದ್ದೀವಿ. ಸದಾಶಿವ ಆಯೋಗದ ವರದಿಯಿಂದ ಇದು ಮಾಡಿದ್ರು Wow, right.